भारत माता के नरेंद्र मोदी जी नरेंद्र मोदी जी ಇವತ್ತು ಕಾರ್ಯಕ್ರಮ ಎಲ್ಲ ಊರುಗಳಲ್ಲಿ ಹಬ್ಬ ದೇಶದ 1 ಲಕ್ಷ ಕೇಂದ್ರಗಳಲ್ಲಿ ಈ ಹಬ್ಬನ ಆಚರಿಸ್ತಾರೆ. ಬೇರೆ ನೀವು ಪಾರ್ಟಿಯಲ್ಲಿ ಬೇರೆ ಪಾರ್ಟಿಯಲ್ಲಿ ಯಾವುದು ಹುಟ್ಟು ಹಬ್ಬ ಅಂದ್ರೆ ಊಟ ರಾತ್ರಿ ಮೋಜಿ ಮಸ್ತಿ. ಪ್ರಧಾನಮಂತ್ರಿಗಳು ತನ್ನ ಹುಟ್ಟುಹಬ್ಬ ದಿವಸ ಮಹಿಳೆಯರಿಗೆ ಒಂದು ಮಹಿಳೆ ಅವಳು ಆರೋಗ್ಯವಾಗಿದ್ದರೆ ಆ ಇಡೀ ಕುಟುಂಬ ಸರಿಯಾಗಿ ಜೀವನ ಮಾಡಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಇವತ್ತು ಅವರ ಹುಟ್ಟುಹಬ್ಬನ ನಾರಿ ಶಕ್ತಿಗೆ ಅರ್ಪಣೆ ಮಾಡಿದ್ದಾರೆ. ಇವತ್ತು ಅವರು 450 ಕೋಟಿ ಈಗಲೇ ಅವರು ಹೇಳಿದ್ರು. ಇವತ್ತು ಮುಂದಿನ ದಿನ ಗರ್ಭಿಣಿಯರ ಖಾತೆಗೆ ಇವತ್ತು 450 ಕೋಟಿನ ಕೊಟ್ಟಿದ್ದೀನಿ ಅಂತ ಇವತ್ತು ಅವರು ಘೋಷಣೆ ಅಕೌಂಟಿಗೆ ಆಗ್ಲೇ ಕಳಿಸ್ತಾರೆ. ಈ ತರ ಚಿಂತನೆ ಮಾಡುವ ಪ್ರಧಾನಮಂತ್ರಿಗಳು ನೋಡಿ 23 ವರ್ಷ ಅವರು ಮುಖ್ಯಮಂತ್ರಿ ಆಗಿದ್ರು. ಈ 11 ವರ್ಷ ಇದು ಮಾಡುದು. ಈ 24 ವರ್ಷದಲ್ಲಿ ಒಂದು ದಿನ ರಜೆ ತಗೊಳ್ಳದಿರುವ ಪ್ರಧಾನ ಮಂತ್ರಿಗಳನ್ನ ನೀವು ಹುಡುಕಿದ್ರೆ ಪ್ರಪಂಚದಲ್ಲಿ ಯಾರು ಸಿಗಲ್ಲ. ಅವರು 4 ಗಂಟೆ ನಿದ್ದೆ ಮಾಡೋದು. ಅವ್ರು 8 ಗಂಟೆ ನಿದ್ದೆ ಮಾಡಿದ್ರೆ ನಾವು ನಿದ್ದೆ ಮಾಡಕ್ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಪಕ್ಕದ ದೇಶದ್ದು ಆ ದೇಶದ್ದು ಚಿಂತೆ ನಮ್ಗೆ ಭಯ ಇರ್ತದೆ. ಇವತ್ತು ನಾವು ನಿಶ್ಚಿಂತೆಯಿಂದ ನಿದ್ದೆ ಮಾಡಿದ್ರೆ ಮೋದಿ ಇದ್ದಾರೆ ಅನ್ನೋ ಒಂದು ನಂಬಿಕೆಯಿಂದ ನೀವು ಪಕ್ಕದ ದೇಶಗಳನ್ನ ನೋಡಬಹುದು. ಆ ಕಡೆ ಶ್ರೀಲಂಕಾ ಏನಾಯ್ತು, ಈ ಕಡೆ ಬಾಂಗ್ಲಾದೇಶ ಏನಾಯ್ತು, ನೇಪಾಳ ಏನಾಯ್ತು, ಪಾಕಿಸ್ತಾನ ಏನಾಯ್ತು, ಅಫ್ಘಾನಿಸ್ತಾನ. ಅಲ್ಲಿಯ ಜನ ನಮ್ಮ ಮೋದಿನ ಬನ್ನಿ ನೀವು ನಮ್ಮ ದೇಶನ ನೋಡಿ, ನಮ್ಮ ದೇಶನ ರಕ್ಷಣೆ ಮಾಡಿ ಅಂತ ಕೈ ಚಾಚ್ತಾ ಇದ್ದಿರ್ಬೇಕು. ಇವರು ಒಬ್ಬ ಮನುಷ್ಯ ಅಲ್ಲ, ಒಬ್ಬ ಶಕ್ತಿಯಾಗಿ ನಮ್ಗೆ ದೇಶಕ್ಕೆ ಇದ್ದಾರೆ. ಹೊರತು ಅವರು ತನ್ನ ಸ್ವಂತಕ್ಕೆ ಏನು ಬೇಡಪ್ಪ, ಮನೆ ಮಠ ಬೇಡ, ಬಡವರಿಗೆ ಮನೆ ಮಠ ಕಟ್ಕೊಟ್ರೆ ಅದೇ ಸಾರ್ಥಕ. ನಾನು ಎಷ್ಟು ದಿನ ಜೀವಿಸಿದಂತ ಮುಖ್ಯ ಅಲ್ಲ, ಜೀವಿಸಿದ ದಿನ ಸಮಾಜಕ್ಕೆ ಜೀವಿಸಿದ ಸಮಯದಲ್ಲಿ ಏನು ಕೊಟ್ಟೆ ಅನ್ನೋದನ್ನ ಸಮಾಜ ತಿಳ್ಕೋಬೇಕು ಅನ್ನೋದು ಅವರ ಬಗ್ಗೆ. ಅವ್ರ ಸ್ವಂತಕ್ಕೆ ಏನೂ ಮಾಡಿಲ್ಲ. ಈಗ ಅವರಿಗೆ ಇದನ್ನ ಈ ಆರೋಗ್ಯ ಕೇಂದ್ರಗಳು ಇಡೀ ದೇಶದಲ್ಲಿ ಎಲ್ಲ ಮಹಿಳೆಯರಿಗೆ ಆಯುಷ್ಮಾನ್ ಕಾರ್ಡ್ ಕೊಟ್ಟಿದ್ದಾರೆ, ನಿಮ್ಗೆ ಪೆನ್ಷನ್ ಕೊಟ್ಟಿದ್ದಾರೆ. 60 ವರ್ಷ ಆದವರಿಗೆ 60-70 ವರ್ಷ ಆದವರಿಗೆ ಪೆನ್ಷನ್ ಪ್ರಾರಂಭ ಮಾಡಿದ್ದಾರೆ. ದೇಶದಲ್ಲಿ ಎಲ್ಲನೂ ಒಂದು ದೇಶ ಒಂದು ಕಾರ್ಡು, ರೇಷನ್ ಕಾರ್ಡು, ಒಂದು ದೇಶ ಒಂದು ಡ್ರೈವಿಂಗ್ ಲೈಸೆನ್ಸ್, ಒಂದು ದೇಶ ಒಂದು ಟೋಲು, ಒಂದು ದೇಶ ಈಗಾಗಲೇ ಆಗ್ಬೇಕು, ಒಂದು ದೇಶ ಒಂದೇ ಕಾನೂನು. ಅದಿನ್ನು ಸದ್ಯದಲ್ಲೇ ಅದನ್ನ ಚಿಂತನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಪ್ರತಿ ಒಂದು ಇಡೀ ದೇಶದಲ್ಲಿರುವ ನದಿಗಳನ್ನ ಮುಂದೆ ಜೋಡಿಸ್ಬೇಕು ಅನ್ನೋದು ಅವರ ತುಂಬಾ ದೊಡ್ಡ ವಾಜಪೇಯಿ ಕಾಲದಿಂದ ಇರುವ ಒಂದು ಬೇಡಿಕೆ. ಅದನ್ನ ಈಡೇರಿಸಬೇಕು ಅಂತಂದ್ರೆ ನಾವೆಲ್ಲ ಅವರಿಗೆ ಮುಂದಿನ 10 ವರ್ಷ ಅವರ ಬೆನ್ನೆಲುಬಾಗಿ ನಿಂತ್ರೆ ಆ ಕಾರ್ಯನೂ ಆಗುತ್ತೆ. ಹಾಗಾಗಿ ಈಗ ನಮ್ಮ ದೇಶದಲ್ಲಿ ಕೊರೋನಾ ಟೈಮಲ್ಲಿ ನೋಡಿರ್ಬೇಕು ನೀವು, ನಮ್ಗೆ ಯಾರಿಗೂ ಧೈರ್ಯನೇ ಇಲ್ಲ ಬದುಕೊಳ್ತೀವಿ ಅಂತ. ನಮ್ಮಲ್ಲಿ ವ್ಯಾಕ್ಸಿನ್ ಇರಲಿಲ್ಲ. ಅದು ವ್ಯಾಕ್ಸಿನ್ ನಮ್ಮಲ್ಲೇ ತಯಾರು ಮಾಡಿ 192 ಕೋಟಿ ವ್ಯಾಕ್ಸಿನ್ 3 ಸಲ ಉಚಿತವಾಗಿ ಕೊಟ್ಟಿದ್ದಾರೆ. 30 ಕೋಟಿ ವ್ಯಾಕ್ಸಿನ್ ವಿದೇಶದ 100 ದೇಶಗಳೇ ಉಚಿತವಾಗಿ ಕೊಟ್ಟಿದ್ದಾರೆ. ಭಾರತ ಆಗ ವಿಶ್ವ ನಾಯಕ ಅಂತ ಅನ್ಸ್ಕೊಂಡಿದ್ರು. ನಿಮ್ಗೆ 2014 ಮಧ್ಯ ಕೂಡಲೇ ಇಡೀ ಪ್ರಪಂಚದ 170 ದೇಶದಲ್ಲಿ ಯೋಗನ ಸ್ಟಾರ್ಟ್ ಮಾಡಿದ್ರು. ಯೋಗ ಅನ್ನೋದೇ ಗೊತ್ತಿರ್ಲಿಲ್ಲ ಅವರಿಗೆಲ್ಲ. 170 ದೇಶದಲ್ಲಿ ಪ್ರತಿ ವರ್ಷ ಯೋಗ ಕಾರ್ಯಕ್ರಮ ನಡೀತದೆ. ಹೀಗಾಗಿ ಎಲ್ಲೇ ಯಾವುದೇ ದೇಶ ಯಾವುದೇ ಒತ್ತಡ ಹಾಕಿ ಭಾರತ ತಲೆ ತಗ್ಗಿಸುವಂತ ಇದಿಲ್ಲ. ಯಾಕೆ ನಮಗೂ ಧೈರ್ಯ, ಪ್ರಧಾನಮಂತ್ರಿಗಳು ಅದ್ರ ಬಗ್ಗೆ ಚಿಂತನೆ ಮಾಡಿ. ಈಗ ಅಮೆರಿಕ ಎಷ್ಟೇ ಒತ್ತಡ ಹಾಕಿದ್ರು ತಲೆ ತಗ್ಗಿಸುವ ಕೆಲಸ ಮೋದಿಜಿ ಮಾಡಲ್ಲ. ನಮ್ಗೆ ಅದು ಹೆಮ್ಮೆಯ ಮೋದಿ. ಹಾಗಾಗಿ ನಾವು ಅವರ ಹಿಂದೆ ಎಲ್ಲ ಸೇವಾ ಚಟುವಟಿಕೆ, ಅವರು ಮನ್ ಕಿ ಬಾತ್ ಪ್ರತಿ ತಿಂಗಳು ಒಂದೊಂದು ಸೇವಾ ಚಟುವಟಿಕೆಗಳನ್ನ ಎಲ್ಲ ನಮ್ಮ ಸೇವಾ ಕಾರ್ಯಕರ್ತರು ಹೇಳ್ತಾರೆ. ಇವರೆಲ್ಲ ಅದನ್ನ ಪಾಲನೆ ಮಾಡೋದ್ರಿಂದ ಅವರು ಹೇಳಿದ ಯಾವುದೇ ಘೋಷಣೆ ಆಗ್ಲಿ ಅದು ಖಂಡಿತ ನೆರವೇರುತ್ತೆ. ಮುಂದಿನ 15 ದಿವಸ ಯಾರು ನಿದ್ದೆ ಮಾಡಲಿಕ್ಕಿಲ್ಲ. ಇವರೆಲ್ಲ ಮೋದಿಜಿಗೋಸ್ಕರ, ಅವರ ಹುಟ್ಟುಹಬ್ಬಕ್ಕೋಸ್ಕರ ಸಮಾಜದಲ್ಲಿ ವಿಭಿನ್ನ ರೀತಿಯ ಸೇವಾ ಚಟುವಟಿಕೆಗಳನ್ನು ಮಾಡಬೇಕು. ಯಾವುದು ಪಾರ್ಟಿ ಮಾಡಿ ಬ್ಯಾಂಡ್ ಹಾಕಿ ಇದು ಮಾಡಿ ಅದಲ್ಲ. ಎಲ್ಲ ಆರೋಗ್ಯ ಕೇಂದ್ರಗಳಿಗೆ ಹೋಗಿ ಆರೋಗ್ಯ ಇದನ್ನ ತಪಾಸಣೆ ಮಾಡಿಸಿ
ಕ್ರಿಕೆಟ್, ವಾಲಿಬಾಲ್ ಇದನ್ನ ಮಾಡಿಸಿ, ಸ್ವಚ್ಛತೆ ಮಾಡಿಸಿ, ಈ ತರ ಎಲ್ಲ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಹೊರತು ನಿಮ್ಗೆಲ್ರಿಗೂ ಒಂದಿಷ್ಟು ದುಡ್ಡು ಕೊಟ್ಟು ಮಜಾ ಮಾಡಿ ಅಂತ ಯಾರಿಗೂ ಹೇಳಲ್ಲ. ಮೋದಿ, ನೀವು ಸೇವಾ ಕಾರ್ಯಕ್ರಮ ಮಾಡಿ, ಸೇವೆ ಮುಖಾಂತರ ದೇಶವನ್ನು ಉಳಿಸಿ. ಈಗ ಅವರು ವಿಕಸಿತ ಭಾರತ 2047ಕ್ಕೆ 100 ವರ್ಷ ಭಾರತಕ್ಕಾಗುತ್ತೆ. ಆ ಟಾರ್ಗೆಟ್ನ ನಾನು ಇಡ್ತೀನೋ ಬಿಡ್ತೀನೋ, ಅದು ನಮ್ಮ ದೇಶ, ಆ ದೇಶ ಅವತ್ತು ನಂಬರ್ 1 ದೇಶ ಪ್ರಗತಿಯಲ್ಲಿ ಆಗ್ಬೇಕು ಅನ್ನೋದನ್ನ ಮೋದಿಜಿಯವರು ಆ ಕಲ್ಪನೆ ಇಟ್ಕೊಂಡು ಈಗಲೇ ವಿಕಸಿತ ಭಾರತ ಕಾರ್ಯಕ್ರಮನ ಈಗಲೇ ಪ್ರಾರಂಭ ಮಾಡಿದ್ದಾರೆ. ಅಷ್ಟೊತ್ತು ಅವ್ರು ಇರ್ತಾರೆ ಅಂತಲ್ಲ, ನಮ್ಮ ದೇಶ ಇರುತ್ತೆ. ಆ ದೇಶಕ್ಕೆ ಅವ್ರು ಎಲ್ಲರೂ ಆ ಕೆಲಸನ ಮುಂದುವರಿಸ್ಕೊಂಡು ಹೋಗಿ 2042 100 ವರ್ಷ ಆಗುವಾಗ ನಮ್ಮ ದೇಶ ಇಡೀ ಪ್ರಪಂಚದಲ್ಲಿ 1ನೇ ಸ್ಥಾನಕ್ಕೆ ಬರಲಿ ಅನ್ನೋದು ಆಶಿಸ್ತೇನೆ ನಾನು. ಮತ್ತೆ ಇನ್ನ ಕಾರ್ಯಕ್ರಮ ಇರುತ್ತೆ, ದಯಮಾಡಿ ತಪ್ಪಿಸಿ. ನನಗೆ ಕೂಡಲೇ ಬೆಂಗಳೂರಲ್ಲಿ ಕಾರ್ಯಕ್ರಮ ಇದೆ, ಹಾಗೆ ಓಡಿಸ್ತಾ ಇದ್ದೇನೆ. ನೀವೆಲ್ಲ ಸೇರಿದ್ರೆ ನಿಮ್ಮನ್ನೆಲ್ಲ ನೋಡಿ ಆನಂದ ಆಯಿತು. ಈ ಬಗ್ಗೆ